ಮಧು, ನನ್ನ ಮನ್ಸು ಯಾಕೋ ಸರಿ ಇಲ್ಲ. ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬರ್ತೀಯಾ? ನಿನ್ ಜೊತೆ ಮಾತಾಡ್ತಾ ಇದ್ರೆ ನನ್ನ ಮನ್ಸು ಪ್ರಶಾಂತವಾಗಿರುತ್ತೆ. ನೀವಷ್ಟೆಲ್ಲ ಕೇಳ್ಬೇಕಾ ಮೇಡಮ್? ಬರ್ತೀನಿ. ಬೆಳಿಗ್ಗೆನೆ ಬಂದ್ಬಿಡು. ನಮಸ್ತೆ ಮೇಡಮ್. ಚೆನ್ನಾಗಿದ್ಯಾ ಮಧು? ಚೆನ್ನಾಗಿದ್ದೀನಿ ಮೇಡಮ್. ಯಾಕೆ ಬರಕ್ ಹೇಳಿದ್ರಿ? ದೇವ್ರಿಗೆ ನಮಸ್ಕಾರ ಮಾಡಿ ಬರೋಣ ಬಾ. ಓಂ ರುದ್ರಾಯ ನಮಃ. ಭವಾನಿ ಶಂಕರ ಸ್ವಾಮಿನೇ ನಮೋ ನಮಃ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರಮ್ಮ. ಅರ್ಚನೆನಾ ಅಭಿಷೇಕನ? ಅರ್ಚನೆ ಮಾಡ್ಬಿಡಿ. ಸರಿ. ತ್ರಯಂಬಕಮಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೇಮಾಮೃತಾತ್. ಓಂ ನಮಃ ಶಿವಾಯ. ಭಗವಂತ, ನನ್ನ ಮಗ ತನ್ನ ಇಷ್ಟ ದಿನದ ಜೀವನದಲ್ಲಿ ಮಾಡೋ ಪ್ರತಿ ಕೆಲಸದಲ್ಲೂ ನ್ಯಾಯ, ಧರ್ಮ, ನಿಷ್ಠೆ, ಸಂಕಲ್ಪ ಇದನ್ನೇ ನಂಬ್ಕೊಂಡಿದ್ದಾನೆ. ನನ್ ಮಗ ಅನ್ಕೊಂಡಿದ್ದನ್ನ ಸಾಧಿಸಿದಾನೆ. ಆದ್ರೆ ಮೊದಲನೇ ಸಲ ಪವಿತ್ರವಾದ ಪ್ರೀತಿನ ಗುರ್ತಿಸಿದಾನೆ. ಸ್ವಾರ್ಥ ಇಲ್ದೇ ಇರೋ ಪ್ರೀತಿನ ಅವನು ನೋಡಿದಾನೆ. ಆ ಪ್ರೀತಿನ ಬೇಕು ಅಂತ ಬಯಸಿದ್ದಾನೆ. ಆದ್ರೆ ಅವನು ಆಸೆ ಪಟ್ಟಿರೋ ಪ್ರೀತಿ ಯಾಕೋ ಅವನಿಗೆ ಸಿಗ್ತಾ ಇಲ್ಲ. ಅದಕ್ಕೆ ಅವನ್ ಮನ್ಸು ಪಾಪ ಒದ್ದಾಡ್ತಾ ಇದೆ. ಅವನ್ ಸಂಕಟನ ನೋಡಿ ತಾಯಿಯಾಗಿ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಅವನ ಆಸೆ ಪಟ್ಟಿರೋ ಪ್ರೀತಿನ ಮಧು ರೂಪದಲ್ಲಿ ಅವನು ಕೊಡು ಅಂತ ಕೇಳ್ಕೊತಿದ್ದೀನಿ. ದೇವ್ರೆ, ನಾನು ಯಾವ ಗುರಿ ಇಟ್ಕೊಂಡು ಬಂದಿದ್ದೀನೋ ಅದಕ್ಕೆ ಅಂತ ನಾನು ನನ್ನ ಊರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಈಗ ಆ ಗುರಿ ನನ್ನ ಕಣ್ಮುಂದೆ ಇದೆ. ನನಗೆ ಮೋಸ ಮಾಡಿರೋ ಆ ರಾಕ್ಷಸ ಇವಾಗ ನನ್ನ ಕಣ್ಣು ಕಾಣಿಸ್ಕೊಂಡ. ಅವನ್ ನನ್ನ ಕೈಗೆ ಸಿಕ್ಕಾಕೊಳ್ಳೋ ತರ ನೀನೇ ಸಹಾಯ ಮಾಡ್ಬೇಕು. ಅವನನ್ನ ನಮ್ಮ ಮನೆಯವ್ರ ಮುಂದೆ ತಂದು ನಿಲ್ಸೋದಿಕ್ಕೆ ಒಂದು ಅವಕಾಶ ಕೊಡು. ವಾಗರ್ಥಾಯ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಮಧು, ಹೋಗೋಣ ಬಾಮ್ಮ.